ಕಳಿಸ್ತವ್ರು ಮುಂದೆ ಬರ್ರಿ, ಕಳಿಸ್ತವ್ರು ಮುಂದೆ ಬರ್ರಿ. ಕಳಿಸ ಒಂದು ಲೈನ್ ಆಗಿದೆ ಬರ್ರಿ ಬರ್ರಿ ನಾನು ಆಮೇಲೆ ಮಾತಾಡ್ತಾರೆ ಕಾರ್ಯಕ್ರಮ ಸ್ವಾಮೀಜಿನ ಸ್ವಲ್ಪ ಸ್ಪೇಸ್ ಮಾಡಿದ್ದಾರೆ. ಅಮ್ಮ ಬಂದ್ರೆ ಬಂದಿರಮ್ಮ ಬಂದಿರ ಆಳದ್ರಮ್ಮ ಬರ್ರಿ ಎಲ್ಲರಿಗೂ ಮಾಡ್ಕೊಂಡು ತೋದಳಿಂದ ಸರ್ಕೊಂಬಿಡ್ರಿ ಹೋದ ಬಂದ್ಬಿಟ್ಟು ಎಲ್ಲರಿಗೂ ಔಷಧ ಒಂದು ಲೈನ್ ನಿಂತ್ಕೊಳ್ರಿ.
ಪಾರ್ವತಿಪತಿ ಸೌರಾಷ್ಟ್ರ ಸೋಮನಾಥ್ ಮಹಾರಾಜ್ ಇಲ್ಲಿ ಬಂದ್ ಮಾಡ ಹಂಗ್ ಬಾ ಅಂತೇಳಿ ಅಲ್ಲ ಹಂಗಾಸ್ ಬರ್ರಿ ಹಂಗಾಸ್ ಹಂಗಾಸ್ ಬರ್ರಿ ಹಂಗಾಸೆ ಭೀಮಣ್ಣ ಭೀಮಣ್ಣ ಅಲ್ಲ ಭೀಮಣ್ಣ ಭೀಮಣ್ಣ ಫ್ಯಾನ್ ನೀವು ಅದಕ್ಕೆ ಇದ್ರ ಮೇಲೆ ಇಟ್ಬಿಡ್ರಮ್ಮ ಬಾಗಿ ಮೇಲೆ ಇಟ್ಬಿಡ್ರಿ ಬಾಗಿ ಮೇಲೆ ಕೂತ್ಕೊಳ್ಳಿ ಕೂತ್ಕೊಂಡ್ರೆ ಕೆಲಸ ಆಗುತ್ತೆ. ಯಾಕಂದ್ರೆ ಹೇಳೋರಿಗೂ ನೀವು ಕೂತ್ಕೊಳ್ಳಿ, ಮೊದಲು ಹೇಳೋರು ಅಲ್ಲಿವ್ರು ನನಗೆ ಯಾಕೆ ಹೇಳಲ್ಲ ನನಗೆ ಗೊತ್ತಿಲ್ಲ. ಕೂತ್ಕೊಳ್ಳಿ, ಹೊರಗಿಡೋರು ಕೂತ್ಕೊಳ್ಳಿ. ಜಾಗಲಿಗೆ ಹೊರಗಡೆ ಕೂತ್ಬಿಡ್ರಿ, ದಯವಿಟ್ಟು ನಿಂದ್ರೆ ಮಾಡ್ಕೊಬಿಡ್ರಿ. ಜಾಗ ಹೊರಗಡೆ ಕೂತ್ಕೊಂಡು ಹೊರಗೆ ಕೂತ್ಬಿಡಿ. 10 ನಿಮಿಷ ಪೂಜೆ ಆದ್ಮೇಲೆ ನಿಮಗೆ ತಕ್ಷಣ ಮತ್ತೆ ಇದು ಮಾಡ್ಕೊಂಡು ಹೋಗ್ಬಿಡ್ರಿ. ಅವ್ರ ಸರ್ತಿ ಹೇಳಿದ್ರೆ ಗೊತ್ತಾಗ್ತದೆ, ಭಜನೆ ಮಾಡಿ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಹೋಗೋಣ. ಮಂತ್ರಮೂಲಂ ಶ್ರೀ ಶ್ರೀ ಗುರು. ಈಗ
ಕೆಲವರಿಗೆ ಕಾಣಿಸ್ತಾ ಇದ್ದಾರೆ ದೇವರು, ಕೆಲವರಿಗೆ ದರ್ಶನದಲ್ಲಿ ಕಾಣಿಸ್ತಾರೆ, ಎಲ್ಲರಿಗೂ ಲೈನಲ್ಲಿ ದರ್ಶನ ಆಗುತ್ತೆ. ಈಗ ನಿಮ್ ಎದುರುಗಡೆ ಇರುವುದು ಮೂಲ ಸೋಮನಾಥ ಜ್ಯೋತಿರ್ಲಿಂಗ. ಮೂಲ ಅಂದ್ರೆ 16,000 ಎಷ್ಟು ವರ್ಷಗಳ ಅದರ ಇತಿಹಾಸ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಅದು ಚಂದ್ರನಿಂದ ಸ್ಥಾಪಿತವಾದ ಸೋಮನಾಥ ಜ್ಯೋತಿರ್ಲಿಂಗ. ಚಂದ್ರನಿಗೆ ಇನ್ನೊಂದು ಹೆಸರು ಸೋಮ. ಸೋಮನಿಗೆ ನಾಥ ಯಾರಂದ್ರೆ ಈಶ್ವರ. ಅದಕ್ಕೆ ಆ ಜ್ಯೋತಿರ್ಲಿಂಗದ ಹೆಸರು ಸೋಮನಾಥ ಜ್ಯೋತಿರ್ಲಿಂಗ ಅಂತ ಹೆಸರು. ಎಲ್ಲಿ? ಈ ಸೌರಾಷ್ಟ್ರದಲ್ಲಿ ಸ್ಥಾಪಿತವಾಗಿದೆ. ಚಂದ್ರನಿಗೆ ದಕ್ಷ ಪ್ರಜಾಪತಿಯಿಂದ ಶಾಪ ಆಯಿತು, ನಿನ್ನ ತೇಜ ಹೋಗಿ ಅಥವಾ ಪ್ರಕಾಶ ಹೋಗಿ ಅಂತ. ಚಂದ್ರನ ತೇಜ ಹೋದಾಗ ಬ್ರಹ್ಮದೇವರ ಹತ್ರ ಹೋಗಿ ಅವರು ಪ್ರಾರ್ಥನೆ ಮಾಡಿ ಹೇಳಿದ್ರೆ, ನನಗೆ ಮಾರ್ಗದರ್ಶನ ಮಾಡಿ, ನನಗೆ ಹೀಗೆ ದಕ್ಷ ಪ್ರಜಾಪತಿಯಿಂದ ಶಾಪ ಆಗಿದೆ ಅಂತ. ಆಗ ದಕ್ಷ ಪ್ರಜಾಪತಿ ಹೇಳಿದ್ರು, ನೀನು ಈಶ್ವರನ ಆರಾಧನೆ ಮಾಡಪ್ಪ, ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ ಚಂದ್ರನಿಗೆ ಹೇಳಿದ್ರು. ಚಂದ್ರ ಆಗ ಈ ಸೋಮನಾಥ ಜ್ಯೋತಿರ್ಲಿಂಗ ಸ್ಥಾಪನೆ ಮಾಡಿ ಅಲ್ಲಿ ಆರಾಧನೆ ಮಾಡಿದ ಚಂದ್ರ. ಅವಾಗ ಶಿವರು ಪ್ರಸನ್ನನಾಗಿ ಆಶೀರ್ವಾದ ಕೊಟ್ಟಾಗ ಹೇಳ್ತಾರೆ, 15 ದಿವಸ ನಿನ್ನ ತೇಜ ಏರುತ್ತಪ್ಪ, 15 ದಿವಸ ಇಳಿಯುತ್ತೆ ಅಂತ ಹೇಳಿ ಶಿವ ಅವರಿಗೆ ವರ ಕೊಟ್ಟರು. ಅದಕ್ಕೆ 15 ದಿವಸ ಪೂರ್ಣಿಮೆವರೆಗೂ ಚಂದ್ರನ ತೇಜ ಏರುತ್ತೆ, 15 ದಿವಸ ತೇಜ ಇಳಿಯುತ್ತೆ. ಇದು ಪುರಾಣದ ಇತಿಹಾಸ. ಇದೇ ಮೂಲ ಜ್ಯೋತಿರ್ಲಿಂಗದ ಎದುರುಗಡೆ ಸಾಕ್ಷಾತ್ ಶ್ರೀಕೃಷ್ಣನೇ ಕೂತು ಧ್ಯಾನ ಮಾಡಿ ಮತ್ತೆ ಅಲ್ಲಿ ಸಾಮಂತ ಮಣಿ ಬಚ್ಚಿಟ್ಟಿದ್ದು ಅನ್ನೋದು ಇತಿಹಾಸದಲ್ಲಿ ನಿಮಗೆ ಗೊತ್ತಾಗುತ್ತೆ, ಓದುತ್ತದೆ. ಈ ಸೋಮನಾಥ ಜ್ಯೋತಿರ್ಲಿಂಗ 1,000 ವರ್ಷಗಳ ಹಿಂದೆ ಮೊಹಮ್ಮದ್ ಗಜನಿ ಭಾರತಕ್ಕೆ ಬಂದಾಗ ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡ್ತಾ ಇದ್ದ. ಅವನು ಆ ದಾಳಿ ಮಾಡಬೇಕಾದ್ರೆ ಈ ಮೂಲ ಜ್ಯೋತಿರ್ಲಿಂಗ ಭೂಮಿಯಿಂದ 1 ರಿಂದ 1.5 ಫೀಟ್ ಆಕಾಶದಲ್ಲಿ ತೇಲ್ತಾ ಇತ್ತು. ನಿಮ್ಗೆ ನಾನೆಲ್ಲ ಕೂತ್ರೆ ತೋರಿಸ್ಬೇಕಂತ ಇದ್ದೆ, ಬಟ್ ಅದು ಹ್ಯಾಕ್ ನೀವೆಲ್ಲ ಏನು ಕೂಡಕ್ಕೆ ತಯಾರಿಸಲಿಲ್ಲ, ಅದಕ್ಕೆ ಡೈರೆಕ್ಟ್ ಪೂಜೆ ಮಾಡ್ತಾ ಇದ್ದೆ. ಈಗ ಬೇರೆ ಎಲ್ಲಾದ್ರೂ ಪೂಜೆ ಇದ್ರೆ ಬನ್ನಿ, ನಾನು ತೋರಿಸ್ತಾ ಇದ್ರೆ ಒಳಗಡೆ ಶಕ್ತಿ ಹೆಂಗ್ ತೆರೆಯುತ್ತೆ ಅಂತ. ನಿಮ್ಗೆ ಅದು ಭಾಗ್ಯ ಇಲ್ಲ, ನಾನು ಏನು ಮಾಡಕ್ಕಾಗಲ್ಲ. ಕೂಡಕ್ಕಂದ್ರೆ ಕೂಡಕ್ ತಯಾರಿಲ್ಲ. ಸೊ 1,000 ವರ್ಷಗಳ ಹಿಂದೆ ಮೊಹಮ್ಮದ್ ಗಜನಿ ಬಂದಾಗ ಅದರ ಮೇಲೆ ದಾಳಿ ಮಾಡಿದಾಗ ಮೂಲ ಸೋಮನಾಥ ಜ್ಯೋತಿರ್ಲಿಂಗ ಯಾವುದು ಆಕಾಶದಲ್ಲಿ ತೇಲ್ತಾ ಇತ್ತು ಅದರ ಮೇಲೆ ಪ್ರಹಾರ ಮಾಡಿದಾಗ ಆ ಜ್ಯೋತಿರ್ಲಿಂಗ ಭಾಗವಾಗಿ ತುಂಡಾಯಿತು. ಆ ಅವಶೇಷಗಳನ್ನು ಅಲ್ಲಿರೋ ಪೂಜೆ ಮಾಡ್ತಾ ಇರುವ ಶಾಸ್ತ್ರಿ ಬ್ರಾಹ್ಮಣರು ಅಂದ್ರೆ ಅಗ್ನಿಹೋತ್ರಿ ಬ್ರಾಹ್ಮಣರು ಆ ಮೂಲ ಜ್ಯೋತಿರ್ಲಿಂಗದ ಅವಶೇಷಗಳನ್ನು ತೆಗೆದುಕೊಂಡು ದಕ್ಷಿಣ ಭಾರತ ತಮಿಳುನಾಡಲ್ಲಿ ಬಂದು ಗುಪ್ತವಾಗಿ 1,000 ವರ್ಷ ಅಂದ್ರೆ ಆ ಜ್ಯೋತಿರ್ಲಿಂಗದ ಅವಶೇಷಗಳನ್ನು ತಂದು ಅದಕ್ಕೆ ಮತ್ತೆ ಜ್ಯೋತಿರ್ಲಿಂಗ ಶಿವಲಿಂಗದ ಆಕಾರ ಕೊಟ್ಟು ಈ ತರದ 11 ರಿಂದ 12 ಮೂಲ ಜ್ಯೋತಿರ್ಲಿಂಗಗಳನ್ನ ಸ್ಥಾಪಿಸಿ 1,000 ವರ್ಷ ಗುಪ್ತವಾಗಿ ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಿರುವ ಮೂಲ ಸೋಮನಾಥ ಜ್ಯೋತಿರ್ಲಿಂಗ 1,500 ವರ್ಷ ತಮಿಳುನಾಡಲ್ಲಿ ಗುಪ್ತವಾಗಿ ಮಾಡಿರುವ ಸೋಮನಾಥ ಜ್ಯೋತಿರ್ಲಿಂಗ ಇದೇ ಮೂಲ ಜ್ಯೋತಿರ್ಲಿಂಗ. ಆಗ 1,000 ವರ್ಷ ಆದಮೇಲೆ ಶಿವ ಪ್ರೇರಣೆ ಆಗ್ತಾ ಇತ್ತು ಅವರಿಗೆ, ಮುಂದೆ ಏನು ಅಂತ. ಶಿವ ಪ್ರೇರಣೆ ಅಂತೆ ಅವರು ಕಾಂಚಿ ಪೀಠದ ಶಂಕರಾಚಾರ್ಯ ಹತ್ರ ಹೋದ್ರು 1924ರಲ್ಲಿ. ಕಾಂಚಿ ಪೀಠದ ಪರಮಾಚಾರ್ಯ ಹತ್ರ ಹೋದಾಗ ಪರಮಾಚಾರ್ಯರು ಹೇಳಿದ್ರು, ಶಿವ ಪ್ರೇರಣೆ ಅಂತೆ ಈ ಸೋಮನಾಥ ಜ್ಯೋತಿರ್ಲಿಂಗ ಜಗತ್ತಿಗೆ ದರ್ಶನ ಕೊಡುವ ಸಮಯ ಇನ್ನೂ ಬಂದಿಲ್ಲ, ಅದಕ್ಕೆ ಇನ್ನೂ 100 ವರ್ಷ ಬೇಕು ಅಂತ 1924ರಲ್ಲಿ ಹೇಳಿದ್ರು. ಇದರ ಸಮಯ ಬರುತ್ತೆ 100 ವರ್ಷ ಆದಮೇಲೆ ಅಂತ. ಯಾಕೆ ಹೇಳಿದ್ರು 100 ವರ್ಷ ಅಂದ್ರೆ ಆಗ ಒಂದು ಲಕ್ಷಣ ಇರುತ್ತೆ. ಏನಪ್ಪ ಲಕ್ಷಣ ಅಂದ್ರೆ ಅಯೋಧ್ಯೆಯಲ್ಲಿ ರಾಮದೇವರ ಸ್ಥಾಪನೆ ಆಗಿರುತ್ತೆ, ರಾಮ ದೇವಸ್ಥಾನ ಕಟ್ಟಡ ಆಗಿರುತ್ತೆ. ಆಗ ನೀವು ಈ ಮೂಲ ಸೋಮನಾಥ ಜ್ಯೋತಿರ್ಲಿಂಗ ದಕ್ಷಿಣ ಭಾರತದಲ್ಲಿ ಶಂಕರ ರವಿಶಂಕರ ಗುರುಗಳಂತ ಪರಿಚಯಿರ್ತಾರೆ. ಅವ್ರಿಗೆ ಹೋಗಿ ಇದನ್ನ ನೀವು ಅರ್ಪಣೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರು ನೋಡ್ತಾರೆ ಅಂತ ಶಿವ ಪ್ರೇರಣೆ ಪ್ರಕಾರ ಶಂಕರಾಚಾರ್ಯರು ಆ ಕುಟುಂಬದವರಿಗೆ ಹೇಳಿದರು. ಆ ಕುಟುಂಬದವರು ಶಿವ ಪ್ರೇರಣೆಯಂತೆ ಶಂಕರಾಚಾರ್ಯವರ ಆದೇಶದಂತೆ 2025ರಲ್ಲಿ ಜನವರಿಯಲ್ಲಿ 100 ವರ್ಷ ಆಗಿತ್ತು. ಆ ಸಮಯಕ್ಕೆ ಬಂದು ಆಶ್ರಮಕ್ಕೆ ಬಂದು ಬೆಂಗಳೂರಲ್ಲಿ ದಕ್ಷಿಣ ಭಾರತದಲ್ಲಿ ಕೂತಂತ ಶ್ರೀ ಗುರುಗಳಿಗೆ ಇದು ಅರ್ಪಣೆ ಮಾಡಿದ್ದಾರೆ. ಗುರುಗಳು ಶಿವ ಪ್ರೇರಣೆಯಿಂದ ಸ್ವತಃ ಬಂದಿದ್ದಾರೆ. ಶಂಕರಾಚಾರ್ಯರ ಆದೇಶ ಇದೆ, ಶಂಕರಾಚಾರ್ಯರಿಗೆ ಶಿವ ಪ್ರೇರಣೆ ಇದೆ, ಅದೇ ಪ್ರೇರಣೆ ಗುರುಗಳಿಗೆ ತಗೊಂಡು ಶಿವ ಪ್ರೇರಣೆ ಇದೆ ಅಂತ ಹೇಳಿ ಈ ಮೂಲ ಸೋಮನಾಥ ಜ್ಯೋತಿರ್ಲಿಂಗ 1,000 ವರ್ಷ ಗುಪ್ತವಾಗಿದ್ದು ಹೊರಗೆ ಬಂದಿದ್ದಾರೆ. ಇಡೀ ಭಾರತದ ಯಾತ್ರೆ ಆಗ್ಬೇಕು, ಎಲ್ಲರಿಗೂ ಅವರ ದರ್ಶನ ಆಗಿ ಎಲ್ಲರಿಗೂ ಕಲ್ಯಾಣವಾಗಬೇಕು, ಎಲ್ಲರ ಜೀವನದಲ್ಲಿ ಶಾಂತಿ ಸಮೃದ್ಧಿ ನೆಮ್ಮದಿ ಎಲ್ಲ ಬರಬೇಕು. ಯಾಕಂದ್ರೆ 1,000 ವರ್ಷ ಸ್ವ ಇಚ್ಛೆಯಿಂದ ಶಿವ ಗುಪ್ತವಾಗಿದ್ದು ಈಗ ಹೊರಗೆ ಪ್ರಕಟಾಗಿದ್ದಾರೆ. ಸ್ವ ಇಚ್ಛೆಯಂತೆ ಈಶ್ವರನೇ ಎಲ್ಲರಿಗೂ ದರ್ಶನ ಕೊಡ್ಬೇಕಂತ ಅಂತ ಇದ್ದಾರೆ ಅಂತ ಹೇಳಿ ಗುರುಗಳು ಇಡೀ ಭಾರತ ಯಾತ್ರೆ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ 2 ಜೋಡಿ ಹೀಗೆ ಬಂದಿದೆ. ಈಗ ಒಂದ್ 2-3-4 ಟೀಮ್ ಮಾಡಿ 2 ಜೋಡಿ ಈಗ ಇಡೀ ಭಾರತದ ಯಾತ್ರೆ ಮಾಡ್ತಾ ಇದೆ. ಅದರಲ್ಲಿ ನಿಮ್ಮ ಸೌಭಾಗ್ಯ ಏನಪ್ಪಾ ಅಂದ್ರೆ
ಇವತ್ತು ಸೋಮನಾಥ ಜ್ಯೋತಿರ್ಲಿಂಗ ನಿಮ್ಮ ಊರಿಗೆ ಮತ್ತು ಈ ಪವಿತ್ರವಾದ ದೇವಸ್ಥಾನದಲ್ಲಿ ಸೋಮನಾಥ ಬಂದಿದ್ದಾರೆ. ಸರಿನಾ? ಸೊ ಈಗ ನಾವು ಪೂಜೆ ಮಾಡ್ತೇವೆ, ಪಂಚೋಪಚಾರ ಪೂಜೆ ಅದಾದ್ಮೇಲೆ ಎಲ್ಲರೂ ಲೈನ್ ಅಲ್ಲಿ ಬಂದು ಯಾರು ಏನು ಎಸೆಯಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ನಿಯಮಗಳಿದೆ. ಅದು 1000 ವರ್ಷ ಹಾಗೆ ಗೊತ್ತೊಂದು 1000 ವರ್ಷಗಳ ಇತಿಹಾಸ ಇದೆ. ಸ್ವಲ್ಪ ಅರ್ಶನ ಹಾಕಿದ್ರೆ ನಿಮ್ಗೆ ಪಟ್ಟಂತ ಕುಡಿದ್ಬಿಡುತ್ತೆ. ಅದಕ್ಕೆ ದಯವಿಟ್ಟು ತಾವೆಲ್ಲ ಏನು ಎಸೆಯಕ್ಕೆ ಹೋಗ್ಬೇಡ್ರಿ, ದರ್ಶನ ಮಾಡ್ಕೊಳ್ಳಿ, ನಿಮ್ಗೆ ಭಗವಂತ ಎಲ್ಲ ಕೃಪೆ ಮಾಡ್ತಾರೆ. ಸರಿ ಸಾಕು. ओम श्री गुरुभ्यो नमः। हरि ओम। ओम ध्रुवन्ते राजा वरुणो ध्रुवं देवो बृहस्पतिः ध्रुवन्त इन्द्रश्चाग्निश्चा संधारयतां ध्रुवम् अनुपद्रीमाभिजातरिः इन्द्रैवेह ध्रुवश्चिष्ठा इधराश्रमधारय अभिरिष्टवृन्दिनः धारयन्तः इन्द्रैव वृद्धहादिष्ठा देवीं बालमदनयन्तदेवाः तां विश्वरूपा पशवो वदन्ति सायामिन्द्रे समोर्जन्तानाधेनर्वागस्मानुपशस्कलेतो सुमुहूर्तोऽस्तु गुरुर्ब्रह्मा गुरुर्विष्णु गुरुर्देवो महेश्वरः साक्षात् परं ब्रह्म तस्मै श्री गुरवे नमः। सद्गुरुचरणारविन्दाभ्यां नमः। पृथिव्यात्मने नमः कल्पयामि आकाशात्मने नमः पुष्पं कल्पयामि वायुवात्मने नमः धूपं कल्पयामि तं तेजोमयात्मने नमः प्रत्यक्षदीपं दर्शयामि अमृतात्मने नमः अमृतोपहारमहानीवेद्यं निवेदयामि अधिकबलप्राप्त्यर्थे महामङ्गलनीराजनं च करिष्ये। ओम नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय श्रीमहाकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमहादेवाय नमः। हिरण्यवाक्यं नतो पूर्णन्दवारे मदोद्योतानेजे सदा ब्रह्मणोपहरणे एकदेवयजमानाय युक्तेजो ददाते तत्पुरुषाय विद्महे महादेवाय धीमहि तन्नो प्रचोदयात्। महामङ्गलनीराजनं सुन्दर्शयामि आचमनीयं समर्पयामि परिमलपत्रपुष्पाणि समर्पयामि रक्षां धारयामि। ಕೊಡ್ರಿ ದರ್ಶನ ಎಲ್ಲರಿಗೂ ಕೊಡ್ತಾರ್ರಿ 10 ನಿಮಿಷ ಕೊಡ್ರಿ ಪೂಜೆ ಆಗಬೇಕು ಕೊಡ್ರಿ ಕೆಳಗಡೆ ಕೊಡ್ರಿ ನಿಂದ ಮಾಡ್ರಿ ಕೆಳಗೆ ಕೊಡ್ಬೇಕು राजाधिराजाय प्रसख्य साहिने नमो वयं वैश्रवणाय कर्मणे समे कामान् कामकामाय मह्यं कामेश्वरो वैश्रवणो ददातो कुबेराय वैश्रवणाय महाराजाय नमः। यो वेदादोस्वरप्रोक्तो वेदान्ते च प्रतिष्ठितः तस्य प्रकृतिर्न श्रियःपरस्य महेश्वरः। करचरणयुगं वा कायजं कर्मजं वा श्रवणनेत्रं वा मानवं वा परातं विदितममेकं वा समस्वादेन गणाब्धे श्री महादेव शंभो वेदोक्तमन्त्रपुष्पाञ्जलि श्रीमनसा भीष्म प्रार्थनां समर्पयामि। संसर्वात्मने नमः समस्तोपचारान् समर्पयामि। ಒಂದು ನಿಮಿಷ ಎಲ್ಲರೂ ಶಿವಭಜನೆ ಮಾಡೋಣ. ನಮಃ ಶಿವಾಯ ಓಂ ನಮಃ ಶಿವಾಯ ಹರ ಹರ ಭೋಲೆ ನಮಃ ಶಿವಾಯ ಶಿವಾಯ ಓಂ ನಮಃ ಶಿವಾಯ
Namah Shivaya, Om Namah Shivaya, Hara Hara Bhole, Namah Shivaya. Namah Shivaya, Om Namah Shivaya, Hara Hara Bhole, Namah Shivaya. Someshwara Shiva Someshwara, 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 Hara Hara Bhole, Namah Shivaya. Om Namah Shivaya, Om Namah Shivaya, Hara Hara Bhole, Namah Shivaya. Namah Shivaya, Om Namah Shivaya, Hara Hara Bhole, Namah Shivaya. Om Namah Shivaya, Om Namah Shivaya, Hara Hara Bhole, Namah Shivaya. Namah Shivaya, Om Namah Shivaya, Hara Hara Bhole, Namah Shivaya. Pumpeshwara Shiva Pumpeshwara, 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 Hara Hara Bhole, Namah Shivaya. Om Namah Shivaya, Om Namah Shivaya, Hara Hara Bhole, Namah Shivaya. Namah Shivaya, Om Namah Shivaya, Hara Hara Bhole, Namah Shivaya. Namah Shivaya, Om Namah Shivaya, Hara Hara Bhole, Namah Shivaya. ಈಗ ನಿಧಾನವಾಗಿ ಲೈನ್ನಿಂದ ಒಬ್ಬೊಬ್ರೊಬ್ರು ಪ್ರಶ್ನೆ ಆ ಕಡೆಯಿಂದ ಕಳಿಸ್ಬೇಕು ಹಂಗ್ ಬಂದ್ಬಿಡ್ಲಿ ಹಂಗ್ ನೋಡ್ಕೊಂಡು ಹಿಂಗ್ ಬಂದ್ರೆ ನೀವು ಮೊದಲು ಒಳಗೆ ಹೊರಗಿನವ್ರಿಗೆ ಯಾರು ಬಿಡಬೇಡ್ರಿ, ಒಳಗಿನವ್ರಿಗೆ ಕೂರಿಸ್ತಾ ಹೋಗ್ತಾ ಇದ್ದಾರೆ. ನೀವು ಈ ಕಡೆಯಿಂದ ಈ ಕಡೆಯಿಂದ start ಆಯ್ತು. ಮೊದಲು ಈ ಕಡೆ ಒಳಗೆ ಬಿಡ್ಬೇಕು, ಒಳಗಿನವ್ರು ಬಿಡ್ಬೇಕು. ಬೇಗ ಬೇಗ ಕಳಿಸ್ತೀವಿ. ಇಂದ ಬರಂಗೆ ಮುಂದೆ ಬರ ಕಡೆ ಇಲ್ಲೇ ಬರ್ರಿ ನೀವು ಬರ್ರಿ. ಅಮ್ಮ ಆ ಕಡೆ ಬರ್ರಿ, ಅಮ್ಮ ಆ ಕಡೆ ಬರ್ರಿ, ಹಂಗ್ ಬರ್ರಿ, ಹಂಗ ಬರ್ಬೇಕು. ಏನ್ ಹೇಳಿ, ನಾನು ನಿಮ್ಗೆಲ್ಲ ತೋರಿಸ್ತೀನಿ. ಕೂಡಂದ್ರೆ ಯಾರು ಕೊಡಕ್ತಾ ಇಲ್ಲ. ಇನ್ನೊಂದು ಪೂಜೆದಾಗ ಬರ್ರಿ, ರುದ್ರ ಪೂಜೆ ಬಂದ್ರೆ ಸುತ್ತ ಶುರು ಆಗುತ್ತೆ. ನಾನು ತೋರಿಸ್ಬೇಕಂತ ಬಟ್ ನೀವು ಕೇಳ್ತಾನೆ ಇಲ್ಲ, ಯಾರು ಹೇಳಿದ್ರೆ
ಯಾಕಂದ್ರೆ ದೇವರಿಗೆ ಸ್ಥಿರವಾರಿಗೂ ತೋರಿಸುವಾಗಿಲ್ಲ, ಅಚಂಚಲ ಶಕ್ತಿಗಳ ತೋರ್ಸಕ್ ಆಗೋದಿಲ್ಲ. ಎಲ್ಲ ಮುಗಿಸಿದ ಮೇಲೆ ಇವತ್ತಿನ ದಿನ ಸೋಮೇಶ್ವರ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಲಿಕ್ಕೆ ಎಲ್ಲ ಜನಗಳು ಪಂಪಾವತಿ ದೇವಸ್ಥಾನದಲ್ಲಿ ಬಂದಿರುತ್ತಾರೆ. ಇದು ಇತಿಹಾಸದ ಸಾವಿರಾರು ವರ್ಷಗಳ ಇತಿಹಾಸ ಇರ್ತವೆ. ಈ ಜ್ಯೋತಿರ್ಲಿಂಗ ನೋಡಲು ಸಾವಿರಾರು ಕಿಲೋಮೀಟರ್ ಹೋಗಿ ನೋಡ್ತಕ್ಕಂಥ ಜನರಿಗೆ ಆಗಲಾರದ ಕಾರಣ ಇವತ್ತು ನಮ್ಮಲ್ಲಿಗೆ ಇದ್ದಲ್ಲಿಗೆ ಬಂದು ದರ್ಶನ ಕೊಡ್ತಕ್ಕಂಥ ಲಿಂಗಗಳಿಗೆ ಇವತ್ತು ನಮ್ಮ ದೇವಸ್ಥಾನ ಬಂದಿದ್ದು ನಮ್ಮೆಲ್ಲ ಹಿರಿಯ ಜನತೆಗೆಲ್ಲ ಜನರ ಸೌಭಾಗ್ಯ. ಎಲ್ಲರೂ ದರ್ಶನ ತೆಗೆದುಕೊಂಡ ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ಎಲ್ಲರೂ ಇನ್ನೂ ಬಂದು ದರ್ಶನ ಮಾಡ್ಕೋಬೇಕು. ಯಾಕಂದ್ರೆ ಈ ಪುಣ್ಯ ಎಲ್ಲರೂ ಸಿಗಲ್ಲ. ಇವು ಜ್ಯೋತಿರ್ಲಿಂಗ ನೋಡ್ಬೇಕಾದ್ರೆ ಪುಣ್ಯ ಬೇಕು. ಅದಕ್ಕೆ ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಅದಕ್ಕೆ ಪಾತ್ರರಾಗಬೇಕಂತ ಕೇಳ್ಕೊತೀನಿ. ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾಗಿ ಸೌರಾಷ್ಟ್ರದ ಸೋಮಲಿಂಗೇಶ್ವರ ಇವತ್ತು ನಮ್ಮ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾನೆ. ನಾವು ಅದನ್ನ ಕಾಣ್ಬೇಕಂತಂದ್ರೆ ಸುಮಾರು ಎಷ್ಟೋ ಕಿಲೋಮೀಟರ್ಗಳ ದೂರ ಹೋಗಿ ನಾವು ಒಬ್ಬರು ನೋಡ್ಕೊಂಡ್ ಬರ್ಬೋದು. ಆದ್ರೆ ಇವತ್ತೇನು ನಮ್ಮ ಜಂತಕಲ್ ಗ್ರಾಮ ಮತ್ತು ಗಂಗಾವತಿ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಬಂದು ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಶ್ರೀ ಸೋಮಲಿಂಗೇಶ್ವರ ಸೋಮನಾಥೇಶ್ವರ ಲಿಂಗವನ್ನ ಇವತ್ತು ದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಎಲ್ಲರ ಒಂದು ಪುಣ್ಯ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಿಜವಾಗ್ಲೂ ಇವತ್ತು ಬೆಳಗಿನ ಜಾವ 8 ಗಂಟೆಗೆ ಸರಿಯಾಗಿ ಕೊಪ್ಪಳದಿಂದ ಗಂಗಾವತಿಗೆ ಬಂದು ಗಂಗಾವತಿ ಆಂಜನೇಯ ದೇವಸ್ಥಾನದಿಂದ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದವರಿಗೆ ಮೆರವಣಿಗೆ ಮುಖಾಂತರ ತಗೊಂಡ್ಬಂದು ಮತ್ತೆ ಇಲ್ಲಿ ಅಭಿಷೇಕ ಮತ್ತು ಪೂಜಾ ಪುನಃ ವಿಧಾನಗಳನ್ನೆಲ್ಲ ಪೂರೈಸಿ ಇವತ್ತು ಜನರಿಗೆ ದರ್ಶನ ಕೊಡಿಸಿರ್ತಕ್ಕಂಥ ಎಲ್ಲ ಮಹಾನ್ ವಿದ್ವಾಂಸರು ಕೂಡ ಬಂದಿದ್ದಾರೆ. ಸೋಮನಾಥ ಏನು ಲಿಂಗದಿಂದ ಅಲ್ಲೇನೋ ಸೋಮನಾಥೇಶ್ವರದಿಂದ ಬಂದಿರತಕ್ಕಂಥ ಶರಣರು ಎಲ್ಲರೂ ಬಂದು 1000 ವರ್ಷದ ಇತಿಹಾಸ ಇರ್ತಕ್ಕಂಥ ಒಂದು ಸೋಮನಾಥೇಶ್ವರ ಲಿಂಗ ಅದು ನಿಜವಾಗ್ಲೂ ಗಜನಿ ಮೊಹಮ್ಮದರ ಕಾಲಕ್ಕೆ ಅದು ದೌರ್ಜನ್ಯಕ್ಕೆ ಒಳಪಟ್ಟು ಅದು ಚೂರಾಗಿರ್ತಕ್ಕಂಥ ಲಿಂಗುನ ಅದನ್ನ ಒಂದು ಚೂರುಗಳನ್ನ ಜೋಡಿಸಿಕೊಂಡು ಇವತ್ತು ಲಿಂಗು ಮಾಡಿ 1000 ವರ್ಷಗಳ ಅಂತರವಾಗಿ ಪೂಜೆ ಮಾಡ್ಕೊಂತ ಬಂದು ನಂತರ 100 ವರ್ಷಗಳ ಹಿಂದೆ ನಮ್ಮ ಶರಣರು ನಮ್ಮ ಶೃಂಗೇರಿ ಅಂದ್ರೆ ಇವರು ಶಂಕರಾಚಾರ್ಯರು 100 ವರ್ಷದ ಹಿಂದೆನೆ ಅವರಿಗೆ ತಿಳಿಸಿ ರವಿಶಂಕರ್ ಗುರುಜಿ ಅಂತ ಸಂತರು ಬರ್ತಾರೆ. ಅವರಿಗೆ ಈ ಲಿಂಗವನ್ನು ವರ್ಗಾವಣೆ ಮಾಡ್ರಿ ಅಂತ ಹೇಳಿದಾಗ ಈಗಾಗಲೇ 100 ವರ್ಷ ಆದ ನಂತರ ಅಲ್ಲಿ 100 ವರ್ಷ ಆದ ನಂತರ ಅವರ ಶಂಕರ ಗುರುಜಿ ಅವರ ಆಸ್ಥಾನಕ್ಕೆ ಅವ್ರನ್ನ ಈ ಲಿಂಗವನ್ನ ಕೊಡ್ತಾರೆ. ಲಿಂಗ ಕೊಟ್ಟಾದ ನಂತರ ಅವರು ಕೂಡ 2 ವರ್ಷ ಇಡೀ ಜಗತ್ತು ಎಲ್ಲ ಪ್ರದಕ್ಷಿಣೆ ಮಾಡಿಸಿ ನಂತರ ಈ ಸೋಮನಾಥೇಶ್ವರನ ಮತ್ತೆ ಪುನಃ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ. ಇದು ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗ ಇದಾವೆ. ಅದರಲ್ಲಿ ಮೊದಲೇ ಜ್ಯೋತಿರ್ಲಿಂಗ ಅಂದ್ರೆ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ. ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದು ದೇವಲೋಕದಿಂದಾನೇ
ಭೂಲೋಕಕ್ಕೆ ಬಂದಿರತಕ್ಕಂತ ಲಿಂಗು ಅಂತ ಹೇಳ್ತಾರೆ. ಜೊತೆಗೆ ಆ ಲಿಂಗು ಪಾಣಿ ಬಟ್ಲ ಬಿಟ್ಟು ಅರ್ಧ ಫೀಟ್ ಹೈಟ್ ಅಲ್ಲಿ ಗಾಳಿಯಲ್ಲಿ ತೇಲ್ತಿರ್ತದಂತೆ. ಅದೇ ರೀತಿ ಇವತ್ತು ಕೂಡ ಅದೇ ಸ್ಥಾಪನೆ ಆಗ್ತದೆ. ಅದೇ ಶಕ್ತಿ ಆ ದೇವರಿಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ನಮ್ಮ ಗ್ರಾಮಸ್ಥರು ಎಲ್ಲರೂ ಬಂದು ಈ ದರ್ಶನ ಪಡ್ಕೊಂಡು ಈ ದೇವರ ಒಂದು ಸನ್ನಿಧಾನದಲ್ಲಿ ಒಂದು ದೇವರ ಒಂದು ಕೃಪೆ ಪಾತ್ರ ಆಗಿದ್ದಾರೆ ಅಂತ ಹೇಳ್ತಾ, ಜೊತೆಗೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಜಂತಕಲ್ ಏರಿಯಾ ಕಮಿಟಿಯವರು, ನಾಗರಾಜನವರು, ರಾಘವನ್ ಶೆಟ್ಟರು, ನಮ್ಮ ಪರಮೇಶ್ವರ ಅಮಾತಪ್ಪ ಅವರು, ವಿಶ್ವನಾಥ್ ಅವರು, ಏನು ಪಂಪಾಪತಿಗಳು, ಕೋರಿ ಬಸವರಾಜ್ ಅವರು, ಅಂಗಡಿ ಬಸವರಾಜ್ ಅವರು, ಎಲ್ಲ ನಮ್ಮ ತೆಲ ಪರಶುರಾಮಣ್ಣ ಈರೇಶ್ ಅವರು, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಸದ್ಭಕ್ತರೆಲ್ಲ ಸೇರಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನಿಜವಾಗಲೂ ಎಲ್ಲರಿಗೂ ಈ ಒಂದು ದೇವರ ಆಶೀರ್ವಾದ ಸಿಗ್ಲಿ ಅಂತ ಹೇಳ್ತಾ, ನಾವು ಕೂಡ ಈ ದೇವರ ಸನ್ನಿಧಾನದಲ್ಲಿ ನಾವು ಕೃಪೆಗೆ ಪಾತ್ರ ಆಗ್ತಾ ಇದೀವಿ. ಜೊತೆಗೆ ತಾವು ಪಾತ್ರ ಆಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೌದಲ್ಲ, ಅಮ್ಮವ್ರ ತಗೊಂಡ್ಬಿಡೋಣ. ಆಮೇಲೆ ಈ ದೀಪೋತ್ಸವ ನಮ್ಮ ಹಿರೇಜಂತಕಲ್ಲಿಗೆ ಬರ್ಬೇಕಾದ್ರೆ ಹಂಗ ಸಾಮಾನ್ಯ ಅಲ್ಲ, ಎಲ್ಲಾ ಪುಣ್ಯ ಸ್ಥಳ ಇದ್ದಲ್ಲೇನ ಇವ್ರು ಇಲ್ಲಿ ದಯಮಾಡ್ಸ್ಯಾರ. ನಮ್ಮ ಪುಣ್ಯ ಎಲ್ಲಾರು ಬಂದು ದಯಮಾಡಿಸಿ ಅಕ್ಕ ತಂಗಿಯರು ಎಲ್ಲಾರು ಬಂದು, ಮಹಿಳೆಯರು ಅಣ್ಣ ತಮ್ಮಂದರು ಬಂದು ಆಶೀರ್ವಾದವನ್ನು ಪಡೆದಿದ್ದಾರೆ. ನಮಸ್ಕಾರ. ಶ್ರೀ ಪಂಪಾಪತಿ ವಿರೂಪಾಕ್ಷಪ್ಪ ನಮಸ್ಕಾರ ಮಾಡಿ ಜ್ಯೋತಿರ್ಲಿಂಗ ಸೋಮೇಶ್ವರಗ ಆಶೀರ್ವಾದ ತಗೊಂಡು ನಮ್ಮ ಹಿರೇಜಂತಕಲ್ಲು ಪ್ರತಿಷ್ಠಾ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿ ಬಂದಿದ್ದು ಸೋಮೇಶ್ವರ ಸರ್ ಬಂದಿರೋದು ಒಂದು ದೊಡ್ಡ ಇತಿಹಾಸ. ಹಿರೇಜಂತಕಲ್ಲು ಇಲ್ಲಿಂದ ದೊಡ್ಡ ಇದರಲ್ಲಿ ಬೆಳೀತೈತೆ ಅನ್ನೋದಕ್ಕೆ ಎರಡೇ ಮಾತಿಲ್ಲ. ಇದರಿಂದ ಎಲ್ಲ ಭಕ್ತಾದಿಗಳು ಬಂದು ಸೇವೆ ತಗೊಂಡು ಪ್ರಸಾದ ತಗೊಂಡು ಹೋಗ್ಬೇಕಂತ ವಿನಂತಿ. ಸೋಮನಾಥೇಶ್ವರ ಸ್ವಾಮಿಯ ಜ್ಯೋತಿರ್ಲಿಂಗ ಬಂದಿದೆ. ಎಲ್ಲ ಭಕ್ತಾದಿಗಳು ಬಂದು ಭಕ್ತಿಯಿಂದ ನಮಸ್ಕರಿಸಿ ಅವರ ಭಕ್ತಿಗೆ ಪಾತ್ರ ಆಗಬೇಕು ಅಂತ ಕೇಳಿಕೊಳ್ಳುತ್ತೇವೆ. I'm so happy that I came here without plan, and I can see Jyotirlinga in historic temple here in Shivalinga. Thank you, Guruji. Thank you so much. ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಇಂದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀ ಸೋಮನಾಥ ಲಿಂಗು ಇವತ್ತು ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಬಂದಿರುತ್ತದೆ. ಇಂದು ನಮ್ಮ ಭಕ್ತರ ಒಂದು ಬಹಳ ಸಂತೋಷದ ದಿನ. ಇಂದು ಸೌರಾಷ್ಟ್ರ ಸೋಮನಾಥನ ದಿವ್ಯ ಆಶೀರ್ವಾದವನ್ನು ಪಡೆದ ನಾವೇ ಧನ್ಯರು. ಈ ಭಾಗದಲ್ಲಿ ಒಂದಾದ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಜ್ಯೋತಿರ್ಲಿಂಗ ಬಂದಿರ್ತದೆ. ಸರ್ವ ಭಕ್ತರು ಸೌರಾಷ್ಟ್ರ ಸೋಮನಾಥನ ದರ್ಶನವನ್ನು ಪಡೆದು ಪುನೀತರಾಗಬೇಕೆಂದು ಭಕ್ತರಲ್ಲಿ ವಿನಂತಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜ್ಯೋತಿರ್ಲಿಂಗ ಬಂದಿದೆ, ಆದರೆ ಆದ ಜ್ಯೋತಿರ್ಲಿಂಗವನ್ನು ನಮ್ಮ ಜಂತಕಲ್ಲ ಮಹಾಭಕ್ತರು ದಿವ್ಯ ದರ್ಶನ ಮಾಡಿ ಪುನೀತರಾದರು. ಈ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಇದರಿಂದ ಈ ದರ್ಶನದ ಭಾಗ್ಯ ನಮ್ಮ ಎಲ್ಲ ಕರ್ನಾಟಕದಾದ್ಯಂತ ಚಲಿಸುತ್ತಿದೆ. ಈ ನಮ್ಮ ಪುಣ್ಯದ ಭಾಗ್ಯ, ನಮ್ಮ ಜಂತಕಲ ಭಾಗ್ಯ ಕೂಡ ಅತಿ ವಿಜೃಂಭಣೆಯಿಂದ ಎಲ್ಲರೂ ಭಕ್ತಾದಿಗಳು ಸ್ವಾಮಿ ಕೃಪೆ ಪಾತ್ರರಾಗಿ ಸ್ವಾಮಿ ಹೆಸರು ಪಡೆದು ಧನ್ಯರಾಗಿದ್ದಾರೆ. ನಾವು ಅವರಿಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಇವತ್ತು ನಮ್ಮ ಪಂಪಾಪತಿ ದೇವಸ್ಥಾನದಲ್ಲಿ ಅದ್ಭುತವಾದ ಕಾರ್ಯಕ್ರಮ. ಯಾಕಂದರೆ ಸೋಮನಾಥನ ದರ್ಶನ ಮಾಡಲಿಕ್ಕೆ ಎಲ್ಲೋ ಹೋಗ್ಬೇಕಾಗಿತ್ತು. ಆದರೆ ಸೋಮನಾಥನ ದರ್ಶನ ಎಷ್ಟೋ ವರ್ಷಗಳು, 1000 ವರ್ಷಗಳು ಆದಮೇಲೆ ಇಲ್ಲಿ ನಮಗೆಲ್ಲರಿಗೂ ಆ ಭಾಗ್ಯ ಸಿಕ್ತು. ಅದಕ್ಕೂ ಕಾರಣೀಕರ್ತರಿಗೆಲ್ಲ ಧನ್ಯವಾದಗಳು. ಈ ದಿನ ನಾವು ಗಂಗಾವತಿ ನಾಗರಿಕರೆಲ್ಲರೂ, ಗಂಗಾವತಿ ಹಿರೇಜಂತಕಲ್ ವಿರೂಪಾಪುರ ನಾಗರಿಕರೆಲ್ಲರೂ ಪುಣ್ಯ ಮಾಡಿದ್ದೇವೆ. ಯಾಕಂದ್ರೆ ಸೌರಾಷ್ಟ್ರ ಸೋಮನಾಥ ದೇವಸ್ಥಾನದ ಒಂದು ಮೂಲ ವಿಗ್ರಹದ 1000 ವರ್ಷಗಳಿಂದ ಇರತಕ್ಕಂಥ ಈ ಒಂದು ಮೂಲ ವಿಗ್ರಹ, ಅದು ಹಿಂದೆ ಈ ಗಜನಿ ಮೊಹಮ್ಮದ್ ಇವರ ಒಂದು ಇವರಿಂದ ಅದು ನಾಶ ಆಗಿತ್ತು. ಆ ಒಂದು ಇದನ್ನ ಅವಶೇಷನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಇದು ಪಾದಾರ್ಪಣೆ ಮಾಡಿದೆ. ಮತ್ತು ಈ ದಿನ ಈ ನಮ್ಮ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ನಾವೆಲ್ಲ ನಡೆದಿದ್ದೇವೆ. ಇಲ್ಲಿ ಎಲ್ಲ ಪೂಜೆ ಆಗಿದೆ, ನಾವೆಲ್ಲ ದರ್ಶನ ತೆಗೆದುಕೊಂಡಿದ್ದೀವಿ. ನಮ್ಮ ಗಂಗಾವತಿ ಪಾವನ ಆಗಿದೆ. ಅದೇ ರೀತಿಯಾಗಿ
ನಾಗರಿಕರು ಈ ದಿನ ಬಂದು ಆ, ಆ, ಮಧ್ಯಾಹ್ನ 11ರಿಂದ 1 ಗಂಟೆಗೆ ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ತಾವೆಲ್ಲರೂ ಬರಬೇಕು, ಬಂದು ದರ್ಶನವನ್ನು ತಗೋಬೇಕು ಮತ್ತು ಪುನೀತರಾಗಬೇಕಂತಕ್ಕಂಥ ಒಂದು ಮತ್ತು ಸಾಯಂಕಾಲ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಪುರಾಣ ಮಂಟಪದಲ್ಲಿ ಒಂದು ಈ ದರ್ಶನ ಇಟ್ಟಿದ್ದಾರೆ. ಸೋಮನಾಥ ದೇವರ ಒಂದು ದರ್ಶನ ಇಟ್ಟಿದ್ದಾರೆ. ತಾವೆಲ್ಲರೂ ಬಂದು ಆಗಮಿಸಿ ದರ್ಶನ ತೆಗೆದುಕೊಂಡು ಪುನೀತರಾಗಬೇಕಂತ ತಮ್ಮಲ್ಲಿ ಕಳಕಳ ವಿನಂತಿ. ಜೈ ಸೋಮೇಶ್ವರ, ಜೈ ಸೋಮೇಶ್ವರ. ಅಲ್ಲ ನಿಮ್ಗೆ ನಾನು ಹಾಡೋದನ್ನ ಬಿಡ್ತೀವಿ. ನಿಮ್ಮ ಹಾಡು ಕೇಳೋದು ನಮ್ ಪುಣ್ಯ ಸರ್. ಗಂಗಾವತಿಯ ಸಮಸ್ತ ಭಕ್ತ ಬಾಂಧವರಲ್ಲಿ ಸವಿನಯ ಪ್ರಾರ್ಥನೆ ಮತ್ತು ನಮಸ್ಕಾರ. ಇವತ್ತು ಈ ದಿನ ನಮ್ಮ ಗಂಗಾವತಿಯ ಜನಗಳಿಗೆ ಸುಭಿಕ್ಷೆಯ ಒಂದು ಅತಿ ಮಹತ್ವಪೂರ್ಣವಾದ ವಿಶೇಷವಾದ ದಿನ. ಇವತ್ತೇನಂದ್ರೆ ಗುಜರಾತಿನ ಒಂದು ಏನು ನಮ್ಮ ಸೋಮನಾಥೇಶ್ವರನ ಮಹಾಲಿಂಗು ಏನಿದೆ ಇವತ್ತು ನಮ್ಮ ಗಂಗಾವತಿ ನಗರಕ್ಕೆ ಬಂದಿದೆ. ಆಗಲೇ ಭಕ್ತಾದಿಗಳೆಲ್ಲ ಸಾಕಷ್ಟು ರೀತಿಯಿಂದ ಅದನ್ನು ದರ್ಶನ ಪಡೆದು ಅದರ ಒಂದು ಪುಣ್ಯವನ್ನ ಪಡಿತಾ ಇದ್ದಾರೆ. ಇದು ಸಾಮಾನ್ಯವಾಗಿ 1400 ವರ್ಷಗಳ ಹಿಂದೆ ಸ್ಥಾಪಿತವಾದಂತಹ ದೇವಸ್ಥಾನವಾದ್ರಿಂದ ಲಿಂಗು ಆದ್ರಿಂದ ಇದರಲ್ಲಿ ಮಹತ್ವವಾದಿದೆ. ಮತ್ತೆ ಇದು ಮ್ಯಾಗ್ನೆಟಿಕ್ ಪವರ್ ಮೇಲೆ ನಿಂತಿರ್ತಕ್ಕಂಥದ್ದು ನೋಡಿ. ಅವಾಗ ಯಾವುದೇ ಸಪೋರ್ಟ್ ರೌಂಡ್ ಅಬೌಟ್ ಎಲ್ಲಾ ಕಡೆನೂ ಓಪನ್ ಇದ್ದು ಮಧ್ಯದಲ್ಲಿ ಅಂದ್ರೆ ಅಂತರಿಕ್ಷದಲ್ಲಿ ಅಂತರಲ್ಲ ಹಾಗೆ ಓಪನ್ ನಿಂತಿರ್ತಕ್ಕಂಥ ಲಿಂಗು ಇದು. ಇದರ ಮಹತ್ವನ ಯಾರು ಹೇಳಲಿಕ್ಕೆ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹತ್ವವಾದ ಲಿಂಗು. ಸುಮಾರು 1025 ವರ್ಷಗಳ ಕೆಳಗೆ ಗಜನಿ ಮಹಮ್ಮದ್ ಅಂತಕ್ಕಂಥ ಒಬ್ರು ಒಂದು ದಾಳಿ ಮಾಡಿದ್ರಿಂದ ಈ ಲಿಂಗು ಸ್ವಲ್ಪ ಭಿನ್ನವಾಗ್ಲಿಕ್ಕೆ ಆತು. ಆಮೇಲೆ ಭಕ್ತಾದಿಗಳು ಅದನ್ನ ಅದರ ಲಿಂಗುವಿನ ತುಂಡುಗಳನ್ನ ಇಟ್ಕೊಂಡು ಈ ಒಂದು ಲಿಂಗು ರೂಪದಲ್ಲಿ ಇಲ್ಲಿ ಗಂಗಾವತಿಗೆ ತಂದು ನಮ್ಮ ಗುರುಗಳಾದ ರವಿಶಂಕರ್ ಗುರುಜಿ ಅವರ ಕೈಯಲ್ಲಿ ಕೊಟ್ಟಿದ್ರಿಂದ ಅವರು ಈ ಕರ್ನಾಟಕದಾದ್ಯಂತ ಎಲ್ಲರೂ ಇದರ ದರ್ಶನ ತಗೋಬೇಕು, ಇದರ ಪುಣ್ಯವನ್ನ ಫಲ ಪಡಿಬೇಕು ಅಂತ ಹೇಳಿ ಈ ರೀತಿ ಒಂದು ಕರ್ನಾಟಕದ ದರ್ಶನ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲರೂ ಪುನೀತರಾಗಬೇಕು. ಇವತ್ತಿನ ದಿನಮಾನದಲ್ಲಿ ಕೆಲವೊಂದು ರೋಗಗಳಿಗೂ ಕೂಡ ನಮ್ಮ ಅಧ್ಯಾತ್ಮವೇ ಮದ್ದು. ದೇವರಿಂದ ಈ ದೇವರನ್ನ ನಂಬೋದ್ರಿಂದ ಅಧ್ಯಾತ್ಮದಿಂದ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡು ತಪ್ಪುತ್ತೆ, ಗಂಡ ಹೆಂಡತಿ ಜಗಳ ತಪ್ಪುತ್ತೆ. ಆಮೇಲೆ ಇವೆಲ್ಲವೂ ಕಾರಣ ಏನಪ್ಪಾ ಅಂತಂದ್ರೆ ಈ ಅಧ್ಯಾತ್ಮನ ದೇವರನ್ನ ನಾವು ನಂಬಿ ನಮ್ಮ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನಮ್ಮ ಪುಣ್ಯಕ್ಕೆ ಈ ಪುಣ್ಯ ಪಡಿಬೇಕು, ಮತ್ತೆ ಮೋಕ್ಷವನ್ನು ಪಡಿಲಿಕ್ಕೆ ಕೂಡ ಇದು ಸಾಧನ ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೈ ಜೋಡಿಸಿ ಈಗ ಮುಂದಿನ ಇದರಲ್ಲಿ ಮತ್ತೆ ನಮ್ಮ ಅಮರಜ್ಯೋತಿ ಕಲ್ಯಾಣ ಮಂಟಪದಲ್ಲಿ ಒಂದು ರುದ್ರ ಸಂಕಲ್ಪ ಪೂಜೆ ನಡೀತದೆ. ಅದರ ನಂತರದಲ್ಲಿ ಮತ್ತೆ ಮಲ್ಲಿಕಾರ್ಜುನ ಮಠದಲ್ಲಿ ಸಾಯಂಕಾಲ 4:15 ಯಾವುದೇ ಕಾರಣಕ್ಕೂ ತಪ್ಪಿಸದೆ ಎಲ್ಲರೂ ಬಂದು ದರ್ಶನ ತಗೊಂಡು ಇದರ ಫಲವನ್ನು ಪಡಿಬೇಕು, ಆ ಶಿವನ ಕೃಪೆಗೆ ಪಾತ್ರರಾಗಬೇಕು. ಜೈ ಭಾರತ್, ಜೈ ಗುರುದೇವ್.